ಕುಮಾರಸ್ವಾಮಿಯವರು ಹೇಗಾದ್ರೂ ಮಾಡಿ ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಪಣಕ್ಕೆ ತೊಟ್ಟಿರೋದ್ರಿಂದ ಮತಶಿಕಾರಿಯನ್ನ ಮುಂದುವರಿಸಿದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಭರ್ಜರಿಯಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕೊನೆಯ ದಿನದ ಬಹಿರಂಗ ಪ್ರಚಾರಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಲಗ್ಗೆ ಇಟ್ಟಿದ್ದಾರೆ. ಮಂಡ್ಯದಲ್ಲಿ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು, ಮಗನ ಸೋಲಿನ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಹೇಳಿ ಭಾವನಾತ್ಮಕ ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಗೆ ನಾನು ಎಂದೂ ಕೂಡ ಚಿರಋಣಿ ಅಂತೆಲ್ಲ ಹೇಳಿದ್ದಾರೆ. ನಿಮಗೆ ನೀರು ಕೊಡದ ಕೆಟ್ಟ ಸರ್ಕಾರ ಇದು ಅಂತ ಕೂಡ ವಾಗ್ದಾಳಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆಸಿದ್ರು. 14 ತಿಂಗಳಿಗೆ ನನ್ನ ಸರ್ಕಾರವನ್ನ ತೆಗೆದ್ರು ಅಂತ ಹಳೆಯ ನೆನಪನ್ನ, ಅಂದ್ರೆ ಹಳೆಯ ದುಸ್ವಪ್ನವನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದಾರೆ ಹಳೆಯ ದೋಸ್ತಿಗಳ ವಿಚಾರದಲ್ಲಿ. ಹೋಗಿ ತಮಿಳುನಾಡು ಸರ್ಕಾರದ ಮುಂದೆ ಹೋಗಿ ಮೊದಲು ಅನುಮತಿ ತಗೋಬೇಕಾದ್ರೆ ಕಾಂಗ್ರೆಸ್ ತರಲ್ವ ಈಗ ಅವ್ರ ಸಂಬಂಧಿಕರಿಗೆ, ಅವರು ಅಣ್ಣ ತಮ್ಮಂದರು ಇವತ್ತು ಅದಕ್ಕೆ ಸರಿ ರೆಡಿ ಇಲ್ಲ. ನರೇಂದ್ರ ಮೋದಿ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಆದ್ರೆ ನಾನಿವತ್ತು ನಿಮ್ಮ ಮುಂದೆ ಹೇಳ್ತೇನೆ, ನೀವು ಬೆಳೆಸಿರೋ ನಿಮ್ಮ ಮನೆಯ ಮಕ್ಕಳು ನಾವು. ನನ್ನ ಹೃದಯದಲ್ಲಿ ಆ ಒಂದು ಭಾವನೆಯಲ್ಲಿದ್ದೇನೆ. ಮಂಡ್ಯ ಜಿಲ್ಲೆಯ ಜನ ಪಕ್ಕದಲ್ಲಿ ರಾಮನಗರದಲ್ಲಿ ಜನ್ಮ ಕೊಟ್ಟಿರ್ಬೋದು ಅಲ್ಲಿಯ ಜನ, ಆದ್ರೆ ನನ್ನ ಶಕ್ತಿ ತುಂಬಿದವರು ಮಂಡ್ಯ ಜಿಲ್ಲೆಯ ಜನ. ಇವತ್ತು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಅಷ್ಟೇ ಅಲ್ಲ, ಒಂದು ಮಾತನ್ನ ಕೊಡ್ತೇನೆ, ಮೇಕೆದಾಟಿನ ಹತ್ರ ಡ್ಯಾಮ್ ಕಟ್ತಕ್ಕಂಥದ್ದು ಏನಿದೆ ಇವ್ರ ಕೈಲಿ ಸಾಧ್ಯ 10 ವರ್ಷ ಆದರೂ ಸಾಧ್ಯ ಆಗಲ್ಲ. ನಾನು ಒಂದು ಮಾತು ಹೇಳ್ತೀನಿ ನಿಮಗೆ, ಈ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತದಲ್ಲಿ ನನಗೆ ಆಶೀರ್ವಾದ ಮಾಡಿದ್ರೆ ಆ ಒಂದು ಡ್ಯಾಮ್ನ ವಿಷಯದಲ್ಲಿ ಎಲ್ಲ ರೀತಿಯ ಕಾನೂನು ತೊಡಕುಗಳನ್ನು ಸರಿಪಡಿಸಿ ಈ ಒಂದು ವರ್ಷದ ಒಳಗೆ ಅಲ್ಲಿ ಕೆಲಸ ಪ್ರಾರಂಭ ಮಾಡ್ತಾರೆ. ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳನ್ನ ಸಮರ್ಪಕವಾಗಿ ಉಪಯೋಗ ಯಾವ ರೀತಿ ಮಾಡಬೇಕು, ನನ್ನ ರೈತರಿಗೆ ಕಬ್ಬಿನ ಬೆಳೆಗೆ ಯಾವ ರೀತಿಯ ಒಂದು ನಿಗದಿ ಮಾಡಬೇಕು ದರವನ್ನ, ಅದಷ್ಟೇ ಅಲ್ಲ ಕೊಬ್ಬರಿ ಬೆಳೆಗಾರರು ಬೆಳೆದು ಕೊಬ್ಬರಿ ಮಾರಾಟ ಮಾಡಕ್ಕಾಗದೆ ಸಂಕಷ್ಟಕ್ಕೊಳಗಾಗಿದ್ದಾರೆ.